ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ರಾಜ್ಯದಲ್ಲಿ 600ರಷ್ಟು ಜನರಿಗೆ ಹೀಟ್ ಸ್ಟ್ರೋಕ್ 10 ಕಾಲರ ಪ್ರಕರಣಗಳು. ರಾಜ್ಯದಲ್ಲಿ ಬಿಸಿ ಗಾಳಿಯ ಹಾವಳಿ ಹೆಚ್ಚಾಗುತ್ತಿದೆ. ಸುಮಾರು 600ರಷ್ಟು ಜನರಿಗೆ ಹೀಟ್ ಸ್ಟ್ರೋಕ್ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಗೆಂದೇ ಪ್ರತ್ಯೇಕವಾದ ವಾರ್ಡ್ ಅನ್ನು ತೆರೆಯಲಾಗಿದೆ. ಏರ್ ಕೂಲರ್, ಫ್ಯಾನ್, ಔಷಧಗಳನ್ನು ಒಳಗೊಂಡಂತೆ 5 ಬೆಡ್ಗಳನ್ನು ಪ್ರತ್ಯೇಕವಾಗಿ ಮೀಸಲಿಡಲಾಗಿದೆ. ಜ್ವರ, ತಲೆನೋವು, ತಲೆ ಸುತ್ತು ಕಾಣಿಸಿಕೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಕಾಲರ ಕಂಟಕವು ಹೆಚ್ಚಾಗುತ್ತಿದೆ. ಅತಿಯಾದ ತಾಪಮಾನದಿಂದ ಕಾಲರ ಪ್ರಕರಣಗಳು ಹೆಚ್ಚುತ್ತಿದೆ. ಈಗಾಗಲೇ ಪ್ರಕರಣದ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಬಿಬಿಎಂಪಿ ವಲಯದಲ್ಲಿ 3 ಪ್ರಕರಣಗಳು ಪತ್ತೆಯಾಗಿದೆ. 2 ವಿದ್ಯಾರ್ಥಿನಿಯರು, ಓರ್ವ ಕಾರ್ ಚಾಲಕ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು 6 ಪ್ರಕರಣಗಳು ಪತ್ತೆಯಾಗಿದೆ. ರಾಮನಗರ ಜಿಲ್ಲೆಯಲ್ಲಿ 1 ಪ್ರಕರಣ ಪತ್ತೆಯಾಗಿದೆ. ಒಟ್ಟು 10 ಪ್ರಕರಣ ಪತ್ತೆಯಾಗಿದೆ. ಪ್ರಮುಖವಾಗಿ ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಬಳಸುವ ನೀರು ಮತ್ತು ಮಾಡುವಂತಹ ಅಡುಗೆಯಲ್ಲಿ ಗಮನ ವಹಿಸಬೇಕು. ಬೇಸಿಗೆ ಆದ ಪ್ರಯುಕ್ತ ನೀರಿನ ಅಭಾವ ಇರುವುದರಿಂದ ಟ್ಯಾಂಕರ್ಗಳಲ್ಲಿ ಹಲವರು ನೀರನ್ನು ತರಿಸಿಕೊಳ್ಳುತ್ತಾರೆ. ತರುವಂತಹ ನೀರು ಎಷ್ಟರ ಮಟ್ಟಿಗೆ ಶುಚಿಯಾದದ್ದು ಎಂದು ಹೇಳಲಾಗದು. ಆದ್ದರಿಂದ ನೀರನ್ನು ಕಾಯಿಸಿ ಆರಿಸಿ ಕುಡಿಯುವುದು ಉತ್ತಮ.